ನಮಸ್ಕಾರ. ಕನ್ನಡ ಕಿರುತೆರೆಯ ಅತ್ಯಂತ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದಾದ ಅಮೃತಧಾರೆ ಶೀಘ್ರದಲ್ಲೇ ಮುಕ್ತಾಯವಾಗಲಿದೆಯಾ? ಗೌತಮ್ ಮತ್ತು ಭೂಮಿಕಾ ಜೋಡಿಯ ಈ ಸುಂದರ ಪಯಣ ಇಲ್ಲಿಗೆ ಕೊನೆಯಾಗುತ್ತಿದೆಯಾ? ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಈ ಒಂದು ಸುದ್ದಿ ಏನು? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಈಗಿನ ಸಂಚಿಕೆಗಳಲ್ಲಿ ಗಮನಿಸಿದ್ರೆ ಅಮೃತಧಾರೆ ಕತೆ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ. ಇಲ್ಲಿ ಎಲ್ಲಾ ಪ್ರಮುಖ ಟ್ವಿಸ್ಟ್ಗಳು ಮುಗಿದಂತೆ ಕಾಣ್ತಾ ಇದೆ. ವಿಲನ್ ಜಯದೇವ್ ತಾನು ಮಾಡಿದ ತಪ್ಪುಗಳಿಂದ ತನ್ನ ಆಸ್ತಿ, ಅಂತಸ್ತು ಮತ್ತು ಕಂಪನಿಯನ್ನು ಕಳೆದುಕೊಂಡು ಬೀದಿಗೆ ಬೀಳುವಂತಾಗಿದೆ. ಹಾಗೆ ಇದಕ್ಕೆ ಶಕುಂತಲಾ ಅವರು ವಿರೋಧ ಮಾಡಿರೋದಕ್ಕೆ ಶಕುಂತಲನ್ನೇ ಮನೆಯಿಂದ ಹೊರಗಡೆ ಹಾಕಿದ್ದಾನೆ. ಈ ಕಡೆ ಅಂತಿಮವಾಗಿ ಸತ್ಯಕ್ಕೆ ಜಯ ಸಿಕ್ಕಿದ್ದು ಗೌತಮ್ ತನ್ನ ಸ್ಥಾನವನ್ನು ಮರಳಿ ಪಡೆಯುತ್ತಿದ್ದಾನೆ. ಹಾಗೆ ಅವನ ಹೊಸ ಬಿಸ್ನೆಸ್ ತುಂಬಾ ಒಳ್ಳೆಯದಾಗಿ ನಡೀತಾ ಇದೆ. ಕಥೆಯಲ್ಲಿ ಇನ್ನೂ ದೊಡ್ಡ ಟ್ವಿಸ್ಟ್ಗಳು ಉಳಿದಿಲ್ಲ ಎಂದು ವೀಕ್ಷಕರ ಅಭಿಪ್ರಾಯ ಆಗಿದೆ. ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ, ಜಿ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇದೆ ಹೊಸ ಧಾರಾವಾಹಿ ಜಗದಾತ್ರಿ. ಈ ಸೀರಿಯಲ್ ನಲ್ಲಿ ಪಾರು ಖ್ಯಾತಿಯ ಮೋಕ್ಷಿತಾ ಪೈ ಮತ್ತೆ ನಮ್ಮನೆ ಯುವರಾಣಿ ಖ್ಯಾತಿಯ ದೀಪಕ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಈ ಸೀರಿಯಲ್ ತುಂಬಾ ದೊಡ್ಡ ತಾರಾಗಣ ಅಂತಾನೆ ಹೇಳ್ಬೋದು. ಸೊ ಇದನ್ನ ರಾತ್ರಿ 7 ಗಂಟೆ ಪ್ರೈಮ್ ಟೈಮ್ ಸ್ಲಾಟ್ ನೀಡಿದ್ರೆ ವಾಹಿನಿ ತುಂಬಾ ಒಳ್ಳೆ TRP ಪಡೆಯುತ್ತೆ ಅಂತ ಅಮೃತಧಾರೆ ಸೀರಿಯಲ್ನ ಮುಗಿಸೋಕೆ ಎಲ್ಲಾ ನಿರ್ಧಾರನ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದು ಸದ್ಯಕ್ಕೆ ಕೇವಲ ಗಾಳಿ ಸುದ್ದಿ ಆಗಿದ್ದು, ವಾಹಿನಿ ಆಗಲಿ ಅಥವಾ ಸೀರಿಯಲ್ ತಂಡವಾಗಲಿ ಅಧಿಕೃತವಾಗಿ ಈ ಬಗ್ಗೆ ಮಾಹಿತಿಯನ್ನ ಎಲ್ಲೂ ಹೇಳ್ಕೊಂಡಿಲ್ಲ. ಆದ್ರೆ ಈ ಸೀರಿಯಲ್ ಹೀರೋ ರಾಜೇಶ್ ಅವ್ರನ್ನ ಮಾತಾಡಿಸಿದಾಗ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಎಲ್ಲದಕ್ಕೂ ಒಂದು ಅಂತ್ಯ ಇದೆ. ಸೊ ಒಂದು ಅಂತ್ಯನೇ ಇನ್ನೊಂದು ಪ್ರಾರಂಭ ಸ್ಟಾರ್ಟ್ ಅಲ್ವಾ ಅಂತ ಹೇಳಿದ್ದಾರೆ. ಹಾಗೆ ಈಗ ರಾಜೇಶ್ ಮತ್ತೆ ಛಾಯಾ ಸಿಂಗ್ ಅವರು ಜಿ ಕನ್ನಡದಲ್ಲೇ ಜೋಡಿ ನಂಬರ್ 1 ಶೋದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಸುದ್ದಿಗಳು ಈ ಸುದ್ದಿಗೆ ಪುಷ್ಟಿ ಕೊಡೋ ತರನೇ ಆಗಿದೆ. ಸೊ ನಿಮ್ಗೆ ಏನ್ ಅನ್ಸತ್ತೆ? ಅಮೃತಧಾರೆ ಸೀರಿಯಲ್ ಮುಗಿತಾ ಇದೆಯಾ? ಒಂದ್ ವೇಳೆ ಮುಗಿತಾ ಇದ್ರೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ನೆಚ್ಚಿನ ಸೀರಿಯಲ್ನ ಮಿಸ್ ಮಾಡ್ಕೋತೀರಾ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.